ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಗಾಗಲೇ ತಿಳಿದಿರುವಂತೆ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಅಂತಂದರೆ ಸಾಕ್ಷಾತ್ ಪರಮಾತ್ಮನ ಅವತಾರ. ಇವರ ಬಗ್ಗೆ ನಾನು ಸಾಕಷ್ಟು ವಿಷಯಗಳನ್ನು ನಿಮಗೆ ಹೇಳಿದ್ದೀನಿ. ಇವತ್ತು ನೋಡ್ತಿರುವಂತಹ ವಿಷಯ ಯಾವುದಪ್ಪ ಅಂತಂದರೆ, ಸಿದ್ಧಲಿಂಗ ಮಹಾರಾಜರು ಒಂದು ಸಲ ಏನು ವಿಚಾರ ಮಾಡಿದ್ರಪ್ಪ ಅಂತಂದ್ರೆ, ಎಲ್ಲ ಶಿಷ್ಯಂದಿರನ್ನು ಕರೆದುಕೊಂಡು ಪಂಡ್ರಾಪುರಕ್ಕೆ ಹೋಗಿ ಬರಬೇಕು ಅಂಥೇಳಿ ವಿಚಾರ ಮಾಡಿದರು. ಪಂಡರಾಪುರದಲ್ಲಿ ನೆಲೆಸಿರುವಂತಹ ವಿಠ್ಠಲ ಅವನ ದರ್ಶನವನ್ನು ಮಾಡಿಕೊಂಡು ಎಲ್ಲ ನಮ್ಮ ಶಿಷ್ಯಂದ್ರಿಗೂ ಅವನ ದರ್ಶನ ಮಾಡಿಸ್ಬೇಕು ಅಂಥೇಳಿ ಅವ್ರಿಗೊಂದು ಆಸೆ ಆಯಿತು. ಅವಾಗ ಸಿದ್ಧಲಿಂಗ ಮಹಾರಾಜರು ಅದರ ತಯಾರಿಯನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಪಂಡ್ರಾಪುರ ವಿಠ್ಠಲನ ಬಗ್ಗೆ ಈಗಾಗಲೇ ನಾನು ಈ ವಿಷಯ ಬಗ್ಗೆ ಮಾತಾಡಿದ್ದೀನಿ. ಸಾಕ್ಷಾತ್ ವಿಠ್ಠಲನನ್ನು ಇಟ್ಟಿಗೆಯ ಮೇಲೆ ನಿಲ್ಲಿಸಿದಂಥವರು ಯಾರು ಅಂತಂದರೆ ಪುಂಡಲೀಕ. ತಂದೆ ತಾಯಿಯ ಸೇವೆಯನ್ನು ಮಾಡೋ ಸಂದರ್ಭದೊಳಗೆ ಸಾಕ್ಷಾತ್ ಪಾಂಡುರಂಗ ವಿಠ್ಠಲ ಬಂದು ನಿಂತು, ಪುಂಡಲೀಕ ನಾನು ಬಂದಿದ್ದೀನಿ ಅಂತ ಅಂದಾಗ ಅವಾಗ ಪುಂಡಲೀಕ ಅಂತಾನೆ, ತಂದೆ ತಾಯಿಯ ಸೇವೆಯನ್ನು ಮಾಡ್ಲಿಕ್ಕತ್ತೀನಿ, ಆ ಸೇವೆ ಮುಗಿದ ನಂತರ ನೀ ನನಗೆ ಭೇಟಿಯಾಗು, ಅಲ್ಲಿವರೆಗೆ ನೀ ಅಲ್ಲೇ ನಿಲ್ಲು ಅಂಥೇಳಿ ಆಜ್ಞೆ ಮಾಡ್ತಾನೆ. ಅವಾಗ ಅಲ್ಲಿವರೆಗೂ ನಾ ಹೆಂಗೆ ನಿಲ್ಲಲಿ, ಎಲ್ಲಿ ನಿಲ್ಲಲಿ ಅಂಥೇಳಿ ವಿಠ್ಠಲ ಅಂದಾಗ ಪುಂಡಲೀಕ ಅಂತಾನೆ, ಈ ತಗೋ ಇದೊಂದು ಇಟ್ಟಿಗೆ ಬಿದ್ದದ, ಈ ಇಟ್ಟಿಗೆ ಮೇಲೆ ಏನಪ್ಪ ಅಂತಂದ್ರೆ ನೀ ನಿಲ್ಲು ಅಂದಾಗ ಅವಾಗ ನಿತ್ತಂಥವ ಯಾರಪ್ಪ ಅಂತಂದ್ರೆ ಪಾಂಡುರಂಗ ವಿಠ್ಠಲ ಇಟ್ಟಿಗೆಯ ಮೇಲೆ ನಿಲ್ತಾನೆ. ದಾಸರು ಈ ವಿಷಯವನ್ನು ತುಂಬ ಚೆನ್ನಾಗಿ ಅವರ ಪದ್ಯಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಟ್ಟಿಗೆಯ ಮೇಲೆ ನಿಂತ ನಮ್ಮ ವಿಠ್ಠಲ ತಾನು ಅಂಥೇಳಿ ಬರೆದಿದ್ದಾರೆ. ಇಂತಹ ವಿಠ್ಠಲನ ದರ್ಶನವನ್ನು ಮಾಡಬೇಕು ಅಂಥೇಳಿ ಸಿದ್ಧಲಿಂಗ ಮಹಾರಾಜರು ತಯಾರಿಯನ್ನು ಮಾಡಿಕೊಂಡ್ರು. ಅವಾಗ ಲಚ್ಚಾಣದಿಂದ ನಡೆದುಕೊಂಡು ಪಂಡ್ರಾಪುರಕ್ಕೆ ಸಾಗಬೇಕು. ಲಚ್ಚಾಣ ಎಲ್ಲೈತಿ ಅಂದ್ರೆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಹತ್ತಿರ 10 ಕಿಲೋಮೀಟರ್ ದೂರ ಅಷ್ಟೇ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಏನು ಮಾಡಿದರು, ಎಲ್ಲ ಭಕ್ತಾದಿಗಳನ್ನು ಕರೆದು ಹೇಳಿದರು, ನೋಡ್ರಿಪ್ಪ, ಒಂದು ದಿವಸ ನಾವೆಲ್ಲರೂ ಸೇರಿ ಏನು ಮಾಡೋಣ ಅಂತಂದ್ರೆ ಪಂಡರಾಪುರಕ್ಕೆ ಹೋಗಿ ವಿಠ್ಠಲನ ದರ್ಶನ ಮಾಡಿಕೊಂಡು ಬರೋಣ ಅಂಥೇಳಿ. ಅವಾಗ ಎಲ್ಲ ಭಕ್ತಾದಿಗಳು ಆಯಿತು ಹೋಗುಣ್ರಿ ಮಹಾರಾಜರ ಅಂಥೇಳಿ ಅಂದರು. ಅವಾಗ ನೋಡ್ರಿ, ಈ ಲಚ್ಚಾಣದಿಂದ ಪಂಡರಾಪುರಕ್ಕೆ ಹೋಗ್ಬೇಕಂದ್ರೆ, ಪಾದಯಾತ್ರೆ ಹೋಗ್ಬೇಕಂದ್ರೆ ಒಂದು 8-10 ದಿವಸ ಬೇಕಾಗ್ತೈತಿ. ಅದರದೆಲ್ಲ ತಯಾರಿ ಮಾಡ್ಕೋಬೇಕು. ಭಕ್ತಾದಿಗಳಿಗೆ ಊಟ ಉಪಚಾರದ ವ್ಯವಸ್ಥೆ ಆಗಬೇಕು, ವಸತಿ ವ್ಯವಸ್ಥೆ ಆಗಬೇಕು. ಇದರ ಎಲ್ಲದರ ಸಲುವಾಗಿ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ, ಅವರ ಶಿಷ್ಯಂದ್ರಲ್ಲಿ ಒಬ್ಬರಾದಂತಹ ಭೀಮಪ್ಪ ಹೂಗಾರನ್ನ ಅನ್ನುವಂತಹ ವ್ಯಕ್ತಿಯನ್ನು ಕರೆದು ಹೇಳ್ತಾರೆ, ನೋಡಪ್ಪ ಭೀಮಪ್ಪ, ಮತ್ತು ಈಗ ನಾವು ಪಾದಯಾತ್ರೆಗೆ ಹೋಗ್ತಾ ಇದ್ದೀವಿ, ಅದರ ವ್ಯವಸ್ಥೆ ಎಲ್ಲ ನೀನೇ ಮುಂದೆ ನಿಂತ ಅದನ್ನು ನೋಡ್ಕೋಬೇಕಪ್ಪ. ನಮ್ಮ ಭಕ್ತಾದಿಗಳಿಗೆ ಯಾವುದೂ ರೀತಿ ಏನಾಗಬಾರ್ದು, ತೊಂದರೆ ಆಗಬಾರ್ದು ಅಂಥೇಳಿ ಸಿದ್ಧಲಿಂಗ ಮಹಾರಾಜರು ಭೀಮಪ್ಪಗೆ ಹೇಳ್ತಾರೆ.
ಗುರುಗಳ ಆಜ್ಞೆಯಂತೆ ಭೀಮಪ್ಪ ಆ 8 ದಿವಸಗಳವರೆಗೆ ಬೇಕಾದಂತಹ ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ, ಉಪ್ಪು, ಖಾರ ಏನು ಹತ್ತದಲ್ಲ ಅದನ್ನೆಲ್ಲ ಏನು ಮಾಡಕತ್ತ ಅಂದ್ರೆ ವ್ಯವಸ್ಥೆ ಮಾಡ್ಕೊಂಡ. ಬಂಡಿ ಒಂದು ಏನಪ್ಪ ಅಂತಂದ್ರೆ ಹೂಡಿದ, ಅದರೊಳಗೆಲ್ಲ ಚೀಲಗಳನ್ನು ಇಟ್ಕೊಂಡ ತುಂಬಿದ ದಾರಿಯೊಳಗೆ ಸಂತೆ ಅದು ತಗೊಳ್ಳೋ ಸಲುವಾಗಿ ಒಂದು ಸ್ವಲ್ಪ ದುಡ್ಡನ್ನು ಸಹ ಏನು ಮಾಡ್ಕೊಂಡ ಅಂತಂದ್ರೆ ಸಂಗ್ರಹಣೆ ಮಾಡ್ಕೊಂಡ. ಆಯಿತು, ಎಲ್ಲರೂ ಸೇರಿದ್ರು. ಒಂದು ದಿವಸ ಅವರ ಪ್ರಯಾಣ ಚಾಲೂ ಆಯಿತು. ಮುಂದೆ ಸಿದ್ಧಲಿಂಗ ಮಹಾರಾಜರು ಮುಂದೆ ಸಾಕೋತ ಹೊಂಟಿದ್ರು. ಅವ್ರ ಹಿಂದೆ ಎಲ್ಲ ಶಿಷ್ಯಂದ್ರ ಬಳಗ ಅವರ ಜೊತೆ ಹೆಜ್ಜೆ ಹಾಕ್ತಿದ್ರು. ಈ ವಿಷಯ ಏನಾಯ್ತಪ್ಪ ಅಂತಂದ್ರೆ ಊರಿಂದ ಊರ ಹಬ್ಬೆ ಬಿಡ್ತು. ಅವಾಗ ಜನ ಎಲ್ಲ ಏನು ಮಾಡ್ಲಕ್ಕತ್ರಪ್ಪ ಅಂತಂದ್ರೆ, ಓಹೋ, ಸಿದ್ಧಲಿಂಗ ಮಹಾರಾಜರು ಶಿಷ್ಯಂದ್ರನ್ನೆಲ್ಲ ಕರ್ಕೊಂಡ ಪಂಡ್ರಾಪುರಕ್ಕೆ ಹೊಂಟಾರ, ನಾವು ಅವ್ರ ಜೊತೆ ಪಂಡ್ರಾಪುರಕ್ಕೆ ಪಾದಯಾತ್ರೆ ಹೋಗೋಣ ಅಂತ ಹೇಳಿ ಅವ್ರ ಜೊತೆ ಹಂಗ ಜನ ಬಂದ ಸೇರ್ಲಕತ್ರು. ಅದು ಏನಾಯ್ತಪ್ಪ ಅಂತಂದ್ರೆ 50, 100, 200, 300 ಹಿಂಗೆ ಜನ ಹಾಕೋತ ಸಾಗರೋಪಾದಿಯಲ್ಲಿ ಏನಪ್ಪಾ ಅಂತಂದ್ರೆ ಜನ ಸೇರಿಬಿಡ್ತು. ಹಂಗೆ ಎಲ್ಲ ಏನಪ್ಪಾ ಅಂತಂದ್ರೆ ಸೇರ್ಕೊಂಡು ಶಿಷ್ಯಂದ್ರು, ಗ್ರಾಮದ ಜನರು ಎಲ್ಲರೂ ಕೂಡಿ ಭಜನೆಯನ್ನ ಮಾಡ್ತಾ, ಕೀರ್ತನೆಯನ್ನ ಮಾಡ್ತಾ, ಅಲ್ಲೆಲ್ಲೇ ಏನಪ್ಪಾ ಅಂತಂದ್ರೆ ವಸ್ತಿಯನ್ನ ಮಾಡ್ತಾ, ದಾರಿಯಲ್ಲಿ ಬರುವಂತಹ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ಕೋತ ಮಾಡ್ಕೋತ ವಿಠ್ಠಲನ ನಾಮಸ್ಮರಣೆಯನ್ನ ಮಾಡ್ತಾ ಸಿದ್ಧಲಿಂಗ ಮಹಾರಾಜರ ಜೊತೆ ಪಂಡ್ರಾಪುರಕ್ಕೆ ಹೊಂಟ್ರು. ಇನ್ನು ನೋಡ್ರಿ, ದಾರಿಯೊಳಗೆ ವಸ್ತಿ ಮಾಡಿದಲ್ಲಿ ಭೀಮಪ್ಪ ಹೋಗಾರ ಏನ್ ಮಾಡವ, ಅವ್ರಿಗೆಲ್ಲ ಅಡಿಗೆ ಮಾಡಿ ಬಡಿಸೋದಾಗಿರ್ಬೋದು, ಅವರದ ನಾಷ್ಟ ವ್ಯವಸ್ಥೆ ಆಗಿರ್ಬೋದು, ಅವರ ವಸತಿ ವ್ಯವಸ್ಥೆ ಆಗಿರ್ಬೋದು, ಇದನ್ನೆಲ್ಲ ವ್ಯವಸ್ಥೆ ಮಾಡ್ತಿದ್ದ. ಕೊನೆಗೆ ಒಂದು ದಿವಸ ಏನಾಯ್ತು, ಎಲ್ಲರೂ ಪಂಡ್ರಾಪುರಕ್ಕೆ ಸೇರಿದ್ರು. ಎಲ್ಲರಲ್ಲಿ ಒಂದು ಧನ್ಯತಾ ಭಾವ. ಅಬ್ಬಾ, ನಾವು ಅಂತೂ ಇಂತೂ ಪಂಡ್ರಾಪುರಕ್ಕೆ ಬಂದ್ಬಿಟ್ವಿ, ಸಿದ್ಧಲಿಂಗ ಮಹಾರಾಜರು ನಮಗೆ ವಿಠ್ಠಲನ ದರ್ಶನ ಮಾಡಿಸಿಬಿಟ್ರು ಅಂಥೇಳಿ ಎಲ್ಲರ ಕಣ್ಣುಗಳಲ್ಲಿ ಒಂದು ಆನಂದದ ಭಾವ ಕಾಣ್ತಿತ್ತು. ಹೀಗಿರುವಾಗ 1-2 ದಿವಸ ಅಲ್ಲಿ ವಸತಿ ಮಾಡಿದ್ರು. ಪಂಡ್ರಾಪುರ ವಿಠ್ಠಲ ನೋಡ್ರಿ, ಭೀಮಾ ನದಿ ದಂಡಿಗೆ ಅವ ಅಲ್ಲಿ ನೆಲೆಸ್ಯಾನ. ಭೀಮಾ ನದಿ ಚಂದ್ರಾಕೃತಿಯಲ್ಲಿ ಏನಪ್ಪಾ ಅಂತಂದ್ರೆ ಹರಿದಿರೋದ್ರಿಂದ ಅದಕ್ಕೆ ಚಂದ್ರಭಾಗಿ ಅಂತ ಹೇಳಿ ಕರೀತಾರೆ. ಈ ಚಂದ್ರಭಾಗಿ ನದಿ ಹಂತರ ಎಲ್ಲ ಈ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಜೋಡಿ ಬಂದಂಥ ಭಕ್ತಾದಿಗಳು ಸ್ನಾನ ಮಾಡುವುದು, ಅಲ್ಲೇ ಗುಡಾರ, ಚಾಪಿ, ಅವು ಇವು ಟೆಂಟ್ಗಳನ್ನು ಹಾಕ್ಕೊಂಡು ಎಲ್ಲ ಏನಪ್ಪಾ ಅಂತಂದ್ರೆ ವಸತಿಗೆ ಬೇಕಾದಂಥ ಸೌಲಭ್ಯಗಳನ್ನು ಮಾಡಿಕೊಂಡು 2 ದಿವಸ ಇದ್ರು. ಆದ್ರೆ ಭೀಮಪ್ಪಗ ಏನಾಗ್ಲಿಕ್ಕತ್ತಂದ್ರೆ ದಿನ ಕಳೆದಂಗ ಚಿಂತೆ ಹತ್ಲಿಕ್ಕಿತ್ತು. ಯಾಕಂದ್ರೆ ನೋಡ್ರಿ, ಜನರ ಹೆಚ್ಚಾಗ್ಯಾರು, ಆದ್ರೆ ಊರಿಂದ ತಂದಿರುವಂತಹ ಬೇಳೆ, ಕಾಳು ಮತ್ತು ಅಕ್ಕಿ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಎಣ್ಣೆ, ಉಪ್ಪು, ಖಾರ ಸಾಲಬೇಕಲ್ಲ ಎಲ್ಲ, ಅದು ಅವಂದು ಚಿಂತೆ. ಸಿದ್ಧಲಿಂಗ ಮಹಾರಾಜರಂದ್ರ ಸಾಕ್ಷಾತ್ ದೇವರಿದ್ದಂಗೆ, ಅವರ ಭಗವಂತನ ಅವತಾರ. ಇನ್ನು ಅವ್ರು ಹೇಳ್ಯಾರು, ನನಗೆ ಜವಾಬ್ದಾರಿ ವಹಿಸಿಕೊಟ್ಟಾರು, ಇನ್ನು ನಾ ಅದನ್ನು ಸರಿಯಾಗಿ ನಿಭಾಯಿಸಬೇಕು. ಯಾವುದೇ ರೀತಿ ಕುಂದುಕೊರತೆಗಳ ಜನರಿಗೆ ಆಗಬಾರ್ದು, ಭಕ್ತಾದಿಗಳಿಗೆ ಅಂತ ಹೇಳಿ ಅವನು ಹೊಟ್ಟೆ ಕಡಿತಿತ್ತು, ವಿಚಾರ ಮಾಡ್ತಿದ್ದ, ಇದನ್ನ ಹೆಂಗೆ ನಿರ್ವಹಣೆ ಮಾಡೋದಪ್ಪ ಅಂಥೇಳಿ. ಒಂದು ದಿವಸ 1-2-3 ದಿವಸ ವಸ್ತಿ ನಿಂತಿದ್ರು. ಬೆಳಗ್ಗೆ ಬಂದು
ಸಿದ್ಧಲಿಂಗ ಮಹಾರಾಜರ ಹತ್ತಿರ ಭೀಮಪ್ಪ ಏನಂದಪ್ಪ ಅಂತಂದ್ರೆ, ಅಪ್ಪಾರ 2-3 ದಿವಸ ಆಯ್ತು ಎಲ್ಲ ದರ್ಶನ ತಗೊಂಡಿದೀವು, ಸುತ್ತಮುತ್ತಲಿರುವಂತಹ ಎಲ್ಲ ದರ್ಶನ ಮಾಡಿಕೊಂಡು ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ನೋಡಿದೆವು. ಇನ್ನು ನಾವು ಲಚ್ಚಣಕ್ಕೆ ಹೋಗು ನಡೀರಿ ಅಂಥೇಳಿ ಭೀಮಪ್ಪ ಅಂದ. ಸಿದ್ಧಲಿಂಗ ಮಹಾರಾಜರಂದ್ರು, ಇಲ್ಲೇ ಚಲೋ ಅದನೋಪ, ಲಚ್ಚಣಕ್ಕೆ ಹೋಗುನು, ಒಂದು 4 ದಿವಸ ಇಲ್ಲೇ ಇರೋಣಂತ, ಇನ್ನೊಂದು 4 ದಿವಸ ಚಲೋ ಐತಿ ಅಂತ ಹೇಳಿ ಅಂದ್ಬಿಟ್ರು. ಅವಾಗ ಭೀಮಪ್ಪಗೆ ಏನಪ್ಪಾ ಅಂತಂದ್ರೆ ಸಿಡಿಲ್ ಬಡ್ದಂಗಾಯ್ತು. ಇನ್ನು 4 ದಿವಸ ನಿಂತ್ರ ಅಲ್ಲಿ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಏನಾಗಬೇಕು? ಯಾವುದೇ ರೀತಿಯ ದುಡ್ಡು ಕಾಸುಗಳು ಉಳಿದಿಲ್ಲ, ಬೇಳೆಕಾಳುಗಳು ಉಳಿದಿಲ್ಲ. ಇನ್ನು ದಾರಿ ಒಳಗೆ 2 ದಿವಸ ಆಗಸ್ಟ್ ಅಷ್ಟ ಏನಾಗೈತಿ ಮಿಕ್ಕೈತಿ. ಇನ್ನು ಹೆಂಗೆ ಮಾಡೋದು ಅಂಥೇಳಿ ಚಿಂತೆ ಮಾಡ್ಲಕತ್ತ. ನೋಡ್ರಿ, ಗುರುಗೆ ಏನಾಗಿತ್ತು ಅಂತಂದ್ರೆ ಭಕ್ತನ ಚಿಂತೆ ಮುಖದೊಳಗೆ ಎದ್ದು ಕಾಣ್ತಿತ್ತು, ಅದು ಗುರುವಿಗೆ ಗೊತ್ತಾಗಿತ್ತು. ಯಾಕೋ ಭೀಮಪ್ಪ ನಿನ್ನ ಮುಖ ಸ್ವಲ್ಪ ಸಪ್ಪಗಾಗೈತ್ಲ ಅಂಥೇಳಿ ಸಿದ್ಧಲಿಂಗ ಮಹಾರಾಜರು ಅಂದ್ರು. ಅವಾಗ ಭೀಮಪ್ಪ ಅಂದ, ಏನಿಲ್ರಿ ಅಪ್ಪಾರ, ಮತ್ತು ನಾವು ತಗೊಂಡು ಬಂದಿರುವಂತಹ ದುಡ್ಡೆಲ್ಲ ಮುಗಿದೈತ್ರಿ. ಊಟಕ್ಕಂತ ಹೇಳಿ ಯಾವುದೋ ಅಕ್ಕಿ ಗೋಧಿ ಅವು ಇವು ಬೇಳೆಕಾಳುಗಳು ಯಾವುವು ಉಳಿದಿಲ್ಲ. ಬಹಳ ಅಂದ್ರೆ ಇನ್ನು 2 ದಿವಸ ಆಗಸ್ಟ್ ಉಳಿದೈತಿ. ಆದ್ರೆ ನಾವು ಇನ್ನೂ 4 ದಿವಸ ಇಲ್ಲಿ ನಿಂತು ದಾರಿ ಒಳಗೆ ಏನಪ್ಪಾ ಅಂತಂದ್ರೆ 8 ದಿವಸಗಟ್ಲೆ ಹೋಗಿ ಏನು ಉಳಿದಿಲ್ಲ, ಹೆಂಗೆ ಮಾಡೋದ್ರಿ ಅಂಥೇಳಿ ಅಂದಾಗ ಸಿದ್ಧಲಿಂಗ ಮಹಾರಾಜರು ಬಹಳ ಮಾರ್ಮಿಕವಾಗಿ ಬಹಳ ಅತ್ಯುತ್ತಮವಾದಂತಹ ಉತ್ತರವನ್ನು ಕೊಟ್ಟರು. ಏನಂದ್ರಪ್ಪ ಅಂತಂದ್ರೆ ಅವರು, ಅಲ್ಲೋ ಭೀಮಪ್ಪ, ನೀ ಯಾರ ಜಾಗದಾಗ ನಿಂತು ಮಾತಾಡತ್ತಿ? ಇದು ಸಾಕ್ಷಾತ್ ವಿಠ್ಠಲನ ಜಾಗ ಐತಿ, ಶ್ರೀಮನ್ ನಾರಾಯಣನ ಜಾಗ ಐತಿ. ದಾಸರು ಹೇಳ್ಯಾರ, ನಿನಗೆ ಗೊತ್ತದ ಏನಿಲ್ಲೋ? ವಿಠ್ಠಲ ಎಂಬ ಸಾಹುಕಾರ ಪಂಡ್ರಾಪುರ ಒಳಗೆ ಇದ್ದಾನ, ಅವನಂತ ದೊಡ್ಡ ಸಾಹುಕಾರ ಯಾರು ಇಲ್ಲ ಅಂಥೇಳಿ ಹಾಡಿ ಹೊಗಳ್ಯಾರಪ್ಪ. ಪಂಡರಾಪುರ ಅನ್ನುವಂಥ ಸುಂದರ ನಗರ, ಅಲ್ಲಿ ವಿಠೋಬನೆಂಬ ಸಾಹುಕಾರ ಅಂಥೇಳಿ ಅಂದಾರ. ನಿನಗೆ ಗೊತ್ತದೋ ಇಲ್ಲೋ ಅಂತ ಹೇಳಿ ಅಂದರು. ಆಯ್ತು ರೀ ಅಪ್ಪಾರ, ಆದ್ರೆ ಹೆಂಗೆ ಮಾಡೋದು, ಈಗೇನು ಮಾಡೋದು ಮುಂದೆ ತಂದಾಗ ಸಿದ್ಧಲಿಂಗ ಮಹಾರಾಜರಂದ್ರು, ನಾಳೆ ಬೆಳಿಗ್ಗೆ ನೀವೊಂದು ಕೆಲಸ ಮಾಡು, ಈ ಊರೊಳಗಿನ ಸಾವುಕಾರ ಮನೆಗೆ ಹೋಗಿ ನನ್ನ ಹೆಸರು ಹೇಳು, ನಿನಗೆ ಎಷ್ಟು ಬೇಕಲ್ಲ ಅಷ್ಟೇ ದುಡ್ಡು ಇಸ್ಕೋ ಅಂಥೇಳಿ ಅಂದರು. ಆಯಿತು, ಗುರುವಿನ ಮಹಾವಾಕ್ಯ ಆಗೈತಿ ಅಂಥೇಳಿ ಭೀಮಪ್ಪ ನೀವು ಅಂದಂಗೆ ಆಗಲ್ರಿ ಅಂಥೇಳಿ ಹೋಗಿ ಅವ್ರದ್ದು ವಸತಿ ಇರೋ ಜಾಗದೊಳಗೆ ಕುಂತ ರಾತ್ರಿ ಆಯಿತು, ಎಲ್ಲರೂ ಮಲ್ಕೊಂಡಿದ್ರು. ಆದ್ರೆ ಭೀಮಪ್ಪಗೆ ನಿದ್ದೆ ಹತ್ತೋತಾಗಿತ್ತು. ಅವನ ತಲೆಯೊಳಗೆ ಒಂದೇ ವಿಚಾರ, ನನಗೆ ಒಪ್ಪಿಸಿ ಕೊಟ್ಟಾರ ದಗದ, ಆದ್ರೆ ದಗದ ಸರಿಯಾಗಿ ನಿಭಾಯಿಸಲಿಲ್ಲ ಅಂದ್ರೆ ಅದೊಂದು ಕಪ್ಪು ಚುಕ್ಕೆ ನನಗೆ ಉಳಿದು ಬಿಟ್ಟಿತ್ತಲ್ಲ ಅಂಥೇಳಿ ಅವಂಗ ತಲೆಯಾಗ ವಿಚಾರ ಕೊರಿತಿತ್ತು. ಅವಾಗ ಏನು ಮಾಡಿದ್ರು, ಈ ವಿಚಾರ ಸಿದ್ಧಲಿಂಗ ಮಹಾರಾಜರಿಗೆ ಗೊತ್ತಾಯ್ತು. ಬಂದ್ರು ಅವರು, ಇವರೆಲ್ಲ ವಸತಿ ಇರುವಂತಹ ಜಾಗಕ್ಕೆ ಬಂದು ನೋಡಿದ್ರು, ಎಲ್ಲರೂ ಮಲ್ಕೊಂಡಾರ. ಆದ್ರೆ ಭೀಮಪ್ಪ ಮಾತ್ರ ಏನು ಮಾಡಿಲ್ಲ, ಮಲ್ಕೊಂಡಿಲ್ಲ. ಯಾಕೋ ಭೀಮಪ್ಪ, ಯಾಕೆ ವಿಚಾರ ಮಾಡಕತ್ತಿ? ಮತ್ತು ನಾ ಹೇಳಿನಿ ಈಗ ತಣ್ಣಗೆ ಮಲ್ಕೋಬಾರ್ದನ ಅಂಥೇಳಿ ಅಂದಾಗ, ಹೆಂಗೆ ನಿದ್ದೆ ಬರ್ತೈತ್ರಿ ಅಪ್ಪಾರ, ಜವಾಬ್ದಾರಿಯನ್ನು ನಾ ಸರಿಯಾಗಿ ನಿಭಾಯಿಸ್ಬೇಕಾಗ್ತೈತ್ಲ, ಅದಕ್ಕೆ ನನಗೆ ವಿಚಾರ ತಿಳಿಯಾಗ ಕೊರಿಲಾಕತ್ತೈತ್ರಿ. ಯಾರನ್ನ ಭೇಟಿ ಆಗಬೇಕು ಮುಂಜಾನೆ ಅನ್ನೋದು ನಮ್ಗೆ ಗೊತ್ತಾಗೈತಿ. ನೀ ಏನು ವಿಚಾರ ಮಾಡಬೇಡ, ಸುಮ್ಮ ಕಣ್ತುಂಬ ನಿದ್ದೆ ಮಾಡು, ನಾಳೆ ವಿಚಾರ ಮಾಡೋಣ ಅಂದರು ಸಿದ್ಧಲಿಂಗ ಮಹಾರಾಜ. ಆಯಿತು, ದಿನ ಏನೋ ಕಳೀತು, ಮರುದಿವ್ಸ ಆಯಿತು. ಇನ್ನು ಭೀಮಪ್ಪ ಯಾರ್ದೋ ಸಾವುಕಾರನ ಮನೆಗೆ ಹೋಗಬೇಕಂದಾರೋ, ಯಾವ ಸಾವುಕಾರ ಅನ್ನೋದಾಗ ಗೊತ್ತಾಗವತ್ಲ, ಹೆಂಗೆ ಮಾಡೋದಿನ್ನ? ಒಟ್ಟು ಚಪ್ಪಲ್ ಹಾಕೊಂಡು ನಿಂತ್ರಾತು, ಮುಂದೇನು ದೇವ್ರ ಹಾದಿ ತೋರಿಸ್ತಾನೆ ಅಂದಂಗೆ ಚಪ್ಪಲ್ ಹಾಕೊಂಡು ಇನ್ನೇನು ಹೋಗ್ಬೇಕನ್ನತ್ತಿದ್ದ.
ಒಬ್ಬ ಏನು ಮಾಡಿದಪ್ಪ ಅಂತಂದ್ರೆ ಶೆಟ್ಟಿ ಅಂದ್ರೆ ಶೆಡ್ಜಿ ಮಾರವಾಡಿ ಇದ್ದವ ಏನು ಮಾಡಿದಪ್ಪ ಅಂತಂದ್ರೆ ಇವರ ಹತ್ತಿಗೆ ಬಂದ. ಇವರೆಲ್ಲ ಸ್ನಾನಗಿನ ಮಾಡಿ ಭಜನೆ ಮಾಡ್ಕೊತ ಕುಂತಿದ್ರು. ಆ ಮಾರವಾಡಿ ಶೆಡ್ಜಿ ಬಂದ ಸಿದ್ಧಲಿಂಗ ಮಹಾರಾಜರ ಹತ್ತಿಗೆ ಬಂದವನ ಸಿದ್ಧಲಿಂಗ ಮಹಾರಾಜರಿಗೆ ನಮಸ್ಕಾರ ಮಾಡಿದ. ಅಪಾರ, ನಿಮ್ಮ ದರ್ಶನ ಆದಿದ್ದು ನನಗೆ ಬಹಳ ಪುಣ್ಯ ಸಿಕ್ಕಂಗಾಯ್ತ್ರಿ. ನಿಮ್ಮನ್ನು ನೋಡ್ಬೇಕಂತ ಹೇಳಿ ನಾನು ಬಹಳ ದಿವಸದಿಂದ ಆಸೆ ಇಟ್ಕೊಂಡಿದ್ನಿ. ನನಗೆ ನಿಮ್ಮನ್ನು ನೋಡಿ ಬಹಳ ಸಂತೋಷ ಆಯಿತು. ಎಲ್ಲರ ಮುಖದೊಳಗೆ ಎಷ್ಟು ಸಂತೋಷದ, ಎಷ್ಟು ದೇವರ ಭಜನೆಯನ್ನ ಆನಂದದಿಂದ ಮಾಡ್ಲಿಕ್ಕತ್ತೀರಿ ಅಂಥೇಳಿ ಎಲ್ಲರ ಮುಖ ಶೆಡ್ಜಿ ನೋಡ್ಲಾಕತ್ತಿದ್ದ. ಭೀಮಪ್ಪನ ಮಾರಿ ಮಾತ್ರ ಸಣ್ಣಾಗಿತ್ತು. ಶೆಡ್ಜಿ ಬಂದ ಅಂದ, ಯಾಕ್ರಿ ಮತ್ತೆ ಎಲ್ಲರೂ ಆನಂದದಿಂದ ಅದಾರು, ನೀವ್ಯಾಕೆ ಹಿಂಗೆ ಮಾರಿ ಮಾಡ್ಕೊಂಡು ಕೂತೀರಿ ಅಂತಂದಾಗ, ಇಲ್ಲ ಮತ್ತು ನಮಗೆ ಹಿಂಗೆ ಸಮಸ್ಯೆ ಆಗೈತಿ, ಊಟಕ್ಕೆ ದುಡ್ಡು ಕಡಿಮೆ ಬಿದ್ದಾವು ಅಂತಂದಾಗ, ನಿಮಗೆ ಎಷ್ಟು ದುಡ್ಡು ಬೇಕ್ರಿ, ನಾ ಇರುವಾಗ ನೀವು ಯಾಕೆ ಚಿಂತೆ ಮಾಡಿರಿ, ನಿಮ್ಗೆ ಎಷ್ಟು ದುಡ್ಡು ಬೇಕು ಹೇಳ್ರಿ, ಅಷ್ಟು ದುಡ್ಡು ನಾ ಕೊಡ್ತನೋ, ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಅಂದ್ಬಿಟ್ಟ. ನೋಡ್ರಿ, ಗುರುವಿನ ಮ್ಯಾಗ ಅಚಲ ನಂಬಿಕೆ ಇತ್ತಂದ್ರೆ ಏನು ಬೇಕಾದರೂ ನಮಗೆ ಒದಗಿ ಬರ್ತೈತಿ. ಕಷ್ಟಗಳನ್ನು ಏನಪ್ಪಾ ಅಂತಂದ್ರೆ ಬೆಣ್ಣೆಗಿನ ಕೂದಲ ತೆಗೆದಂಗೆ ಪರಿಹಾರ ಆಗಿ ಹೋಗಿಬಿಡ್ತಾವ. ಅದಕ್ಕೆ ಒಂದು ಮಾತದ, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂಥೇಳಿ. ಅಷ್ಟು ದೃಢ ವಿಶ್ವಾಸವನ್ನು ನಾವು ಗುರುವಿನ ಮ್ಯಾಗ ಇಡಬೇಕಾಗ್ತದೆ. ಹರ ಮುಣಿದರೆ ಗುರು ಕಾಯುವನು, ಆದರೆ ಗುರು ಮುಣಿದರೆ ಹರ ಕಾಯಲಾರ ಅಂಥೇಳಿ ಒಂದು ಮಾತದ. ಭೀಮಪ್ಪ ಏನಂದ, ನಮಗೆ ಭಾಳ ಏನು ದುಡ್ಡು ಬ್ಯಾಡ್ರಿ, 100 ದುಡ್ಡುಗಳು ಬೇಕಾಗ್ಯಾವ. ಆಗಿನ ಸಂದರ್ಭದೊಳಗೆ ರೂಪಾಯಿ ಅಂತ ಇಲ್ಲ ಇತ್ತು, ದುಡ್ಡು ಅಂತ ಹೇಳಿ ಕರಿತಿದ್ರು, ಬೆಳ್ಳಿ ನಾಣ್ಯಗಳು. ನಮಗೆ 100 ದುಡ್ಡು ಆದ್ರೆ ನಾವು ಸಾಕು, ಮತ್ತು ನಾವು ಅಷ್ಟ್ರ ಮ್ಯಾಗ ಲಚ್ಚಾಣ ತಕ ಹೋಗ್ತೀವಿ ಅಂದಾಗ, ಆಯಿತು ಮತ್ತು ಗಪ್, ನಾನು ನಿನಗೆ 100 ದುಡ್ಡು ತೊಗೊಂಡು ಬರ್ತಾನಂತ ಹೇಳಿ ಶೆಡ್ಜಿ ಇದ್ದಾವ 5 ನಿಮಿಷ ಹಿಂಗೆ ಹೋಗಿ ಹಿಂಗೆ 100 ದುಡ್ಡು ತೊಗೊಂಡ ಬಂದವನ ಭೀಮಪ್ಪನ ಕೈಯಾಗಿಟ್ಟ, ತಗೋರಿ ನಿಮಗೆ ಊಟಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕಲ್ಲ ಅದನ್ನೆಲ್ಲ ಮಾಡ್ಕೋರಿ ನೀವು ಅಂಥೇಳಿ ಹೇಳಿದ. ಭೀಮಪ್ಪ ಅದನ್ನು ತಗೊಂಡು ಸಂತಿ ತರ್ಲಾಕತ್ತ ಹೋದ. ಸಂತಿ ಎಲ್ಲ ತಗೊಂಡು ಬಂದ. ಸಿದ್ಧಲಿಂಗ ಮಹಾರಾಜರು ಅಂದರು, ಅಲ್ಲೋ ಭೀಮಪ್ಪ, ಮತ್ತು ನೀ ಅವನ ಕಡೆ ಏನಪ್ಪ ಅಂತಂದ್ರೆ 100 ದುಡ್ಡು ತಗೊಂಡು ಅವಂಗ ನಾವು ಹೊಳ್ಳೆ ಕೊಡ್ಬೇಕಲ್ಲ, ಅವನ ಅಡ್ರೆಸ್ ಪತ್ತ ಅದು ತಿಳ್ಕೊಂಡೇನ, ಅವ ಎಲ್ಲಿ ಇರ್ತಾನ, ಅವನ ಹೆಸರದು ಏನು ಕೇಳ್ಕೊಂಡೇವೋ ಇಲ್ಲೋ ಅಂತಂದಾಗ, ಯಪ್ಪ ಘಾತ ಆತ್ರಿ, ನಾ ಶೆಡ್ಜಿ ಹೆಸರು ಕೇಳಲಿಲ್ಲ, ಅವ ಎಲ್ಲಿರ್ತಾನೋ ಕೇಳಲಿಲ್ಲ, ಇನ್ನು ಆ 100 ದುಡ್ಡು ಒಪ್ಪಿಸ್ಬೇಕಾದ್ರೆ ಹೆಂಗ್ರಿ ಅಂತಂದಾಗ, ಹುಡುಕ್ಯಾಡ, ಅವನು ಎಲ್ಲಿ ಅದಾನ ನೋಡು, ಹುಡುಕ್ಯಾಡ್ಕೊಂಡ ಅವನ ಪತ್ತ ತಿಳ್ಕೊಂಡು ಬಾ ಅಂಥೇಳಿ ಸಿದ್ಧಲಿಂಗ ಮಹಾರಾಜರು ಅಂದರು. ನೋಡ್ರಿ, ಭೀಮಪ್ಪ ಅಷ್ಟ ಅಲ್ಲ, ಅವನ ಜೊತೆ ಇರುವಂತಹ ಎಲ್ಲ ಶಿಷ್ಯಂದ್ರ ಅಥವಾ ಆ ಶಿಷ್ಯಂದ್ರ ಬಳಗ ಏನಿತ್ತಲ್ಲ, ಅವರೆಲ್ಲರೂ ಕೂಡಿ ಆ ಶೆಡ್ಜಿಯನ್ನು ಹುಡುಕ್ಯಾಡಕ್ಕೆ ಹೋದ್ರು. ಆ ಶೆಡ್ಜಿ ಸಿಗಲೇ ಇಲ್ಲ. ಎಲ್ಲರೂ ಬಂದು ಅಂದರು, ಅಪ್ಪಾರ, ಮತ್ತು ನಾವು ಅವನ್ನೆಲ್ಲ ಇಡೀ ಪಂಡ್ರಾಪುರ ಹುಡುಕ್ಯಾಡಿದೀವ್ರಿ, ಆದ್ರೆ ಆ ಶೆಡ್ಜಿ ಮಾತ್ರ ನಮಗೆ ಸಿಗಲೇ ಇಲ್ಲ ಅಂಥೇಳಿ. ಆಯ್ತು ಬಿಡು, ಮತ್ತೆ ಇನ್ನೇನು ಮಾಡ್ಲಿಕ್ಕೆ ಆಗ್ತೈತಿ, 4 ದಿವಸ ಇದ್ದ ನಾವು ಊರಿಗೆ ಹೋಗೋಣ ಅಂಥೇಳಿ ಒಂದು 4 ದಿವಸ ಪಂಡ್ರಾಪುರ ವಿಠ್ಠಲನ ದರ್ಶನ ಮಾಡಿ, ಅವನ ಗುಣಗಾನ ಮಾಡಿ, ಹಾಡಿ ಹೊಗಳಿ ಕೀರ್ತನೆಯನ್ನು ಮಾಡಿ, ಎಲ್ಲರೂ ಪುಣ್ಯವನ್ನು ತಮ್ಮ ಹೆಗಲು ಹೇರಿಸ್ಕೊಂಡು ಪಾಪವನ್ನೆಲ್ಲ ಚಂದ್ರಭಾಗಿ ನದಿಯೊಳಗೆ ಬಿಟ್ಟ ಲಚ್ಚಾಣದ ಕಡೆ ಮುಖ ಮಾಡಿ ಹೊರಡ್ಲಾಕ್ ನಿಂತರು. ಲಚ್ಚಾಣದ ಹಿಂದೆ ಮತ್ತೆ ನೋಡ್ರಿ, ಲಚ್ಚಾಣಕ್ಕೆ ಬರ್ಬೇಕಂದ್ರೆ ಮತ್ತೆ ದಾರಿ ಒಳಗೆ 1-4-5 ಬಸ್ತಿ ಆಗುವ, ಊಟ ಉಪಚಾರ ಎಲ್ಲ ಆಗುವುದು. ಸಿದ್ಧಲಿಂಗ ಮಹಾರಾಜರು ಏನಂದ್ರು ಭೀಮಪ್ಪಗ, ನೋಡಪ್ಪ ಭೀಮಪ್ಪ, ಆ 100 ದುಡ್ಡುಗಳನ್ನ ತಗೊಂಡ ಸಂದಕ್ನ್ಯಾಗ ಕಂಟು ಕಟ್ಟಿ ಇಡು, ನಿನಗೆ ಎಷ್ಟೆಷ್ಟು ದುಡ್ಡು ಬೇಕಾಗ್ತಾವಲ್ಲ ಅಷ್ಟಷ್ಟು ತಗೋ, ಮತ್ತು ಅಷ್ಟು ಸಂತಿ ತಗೊಂಡು ಬಂದ
ಅಡಿಗೆ ಮಾಡಿ ಎಲ್ಲ ಭಕ್ತಗ ಜನಕ್ಕೆ ಎಲ್ಲ ನೀವು ಊಟಕ್ಕೆ ಮಾಡಿ ಹಾಕಪ್ಪ ಅಂತಂದಾಗ ಆಯ್ತು ರೀ ಅಪ್ಪ ನೀವು ಹೇಳ್ದಂಗೆ ಮಾಡ್ತನೋ ಅಂತಂದ ಒಪ್ಕೊಂಡ ಆಯ್ತು. ಅಲ್ಲಿ ವಸ್ತಿ ಮಾಡ್ತಿದ್ರು. ವಸ್ತಿ ಮಾಡಿದಲ್ಲೇ ಒಂದು 4 ದುಡ್ಡು ಗಂಟನೆ ಅಂದ ಟ್ರಂಕಣೆ ಅಂದ ತಗೊಂಡ ಎಲ್ಲ ಸಂತಿ ತಗೊಂಡು ಬಂದ ಅಡಿಗೆ ಎಲ್ಲ ಮಾಡಿ ಅತಿ ಉತ್ಸಾಹದಿಂದ ಏನಪ್ಪಾ ಅಂತಂದ್ರೆ ಕೀರ್ತನೆಯನ್ನು ಹಾಡ್ತಾ ಹೊಗಳ್ತಾ ಅಗ್ದಿ ಯಾವುದೇ ತೊಂದರೆಗಳು ಆಗಲಾರದಂಗೆ ಲಚ್ಚಾಣಕ್ಕೆ ಬಂದ ತಲುಪಿದ್ರು. ಎಲ್ಲ ಜನಸಾಗರ ಅವ್ರವ್ರ ಮನೆಗೆ ಹೋಯ್ತು. ಶಿಷ್ಯಂದ್ರೆಲ್ಲ ಅವ್ರವ್ರ ರೂಮಿಗೆ ಹೋದರು. ಭೀಮಪ್ಪನು ಸಂತೃಪ್ತ ಭಾವ, ಅಂತೂ ಇಂತೂ ಹಿಡಿದ ಕೆಲಸವನ್ನ ನಾವು ಯಶಸ್ವಿಯಾಗಿ ಮಾಡಿನಪ್ಪ ಅನ್ನುವಂತಹ ಒಂದು ಸಂತೃಪ್ತ ಭಾವ ಅವನ ಮುಖದೊಳಗೆ ಮೂಡಿತು. ಅವಾಗ ಸಿದ್ಧಲಿಂಗ ಮಹಾರಾಜರಂದ್ರು, ಮತ್ತ ನೀ ಎಷ್ಟು ದುಡ್ಡು ಖರ್ಚು ಮಾಡಿದೀಪ ಅವ ಶೆಡ್ಜಿ ಕೊಟ್ಟಲ್ಲಿದು ಅದನ್ನು ನೋಡು, ಮತ್ತು ಉಳ್ಕಿದ್ದು ಎಲ್ಲ ತಗೊಂಡು ಬಂದು ಹೇಳು, ಶೆಡ್ಜಿ ಅದು ಬಂದಂದ್ರೆ ಅವಂಗ ನಾವು ಹೊಳ್ಳಿ ಕೊಡೋಣ ಅಂತ ಹೇಳಿ ಅಂದಾಗ ಭೀಮಪ್ಪ ಟ್ರಂಕ್ನೆ ಕೈ ಹಾಕಿ ಗಂಟು ಬಿಚ್ಚಿ ಲೆಕ್ಕ ಮಾಡ್ಲಕತ್ತ ಎಷ್ಟು ದುಡ್ಡು ಉಳ್ದಾವು ಅಂಥೇಳಿ. ಏನು ವಿಚಿತ್ರ ಆಗಿತ್ತಪ್ಪ ಅಂತಂದ್ರೆ ಶೆಡ್ಜಿ ಕೊಟ್ಟಂತಹ 100 ದುಡ್ಡು ಹೆಂಗಿದ್ದುಲ್ಲ ಅವು ಹಂಗೆ ಇದ್ದು. ಒಂದು ದುಡ್ಡು ಹೆಚ್ಚು ಆಗಿಲ್ಲಾಗಿತ್ತು, ಒಂದು ದುಡ್ಡು ಕಡಿಮೆನೂ ಆಗಿಲ್ಲಾಗಿತ್ತು. ಇದನ್ನು ನೋಡಿ ಭೀಮಪ್ಪ ಗಾಬರಿ ಆದ. ಎಂಥ ವಿಚಿತ್ರ ಇದು, ಎಷ್ಟು ಖರ್ಚು ಮಾಡ್ಕೋತ ಬಂದೀವು ನಾವು ಆ ದಾರಿಯೊಳಗೆ, ಆದ್ರೆ ದುಡ್ಡು ಇದ್ದಂಗೆ ಅದಾವಲ್ಲ ಅಂದವ. ಅವಾಗ ಸಿದ್ಧಲಿಂಗ ಮಹಾರಾಜರ ಹತ್ರ ಬಂದ ಅಂದ, ಅಪಾರ ನಿಮ್ಮ ಮಹಿಮೆಯನ್ನು ನಾನು ಅರಿಯದೇ ಹೋದೆ. ನಿಮ್ಮಂತಹ ಸಾಕ್ಷಾತ್ ಭಗವಂತನನ್ನ ಜೊತೆಗೆ ಕರ್ಕೊಂಡು ಹೋಗಿ ನಾನು ವ್ಯಥಾ ಚಿಂತೆಯೊಳಗೆ ಮುಣಿಗೆ ಭಕ್ತಾದಿಗಳ ಊಟದ ವ್ಯವಸ್ಥೆಯೊಳಗೆ ಮುಳುಗಿಬಿಟ್ಟೆ. ನಾನು ದೇವರ ನಾಮಸ್ಮರಣೆನೂ ಸರಿಯಾಗಿ ಮಾಡಲಿಲ್ಲ, ನಿಮ್ಮನ್ನ ಕೂಡ ಸರಿಯಾಗಿ ನಾ ಅರಿತುಕೊಳ್ಳಿಲ್ಲ ಅಂತಂದಾಗ, ಏನಿಲ್ಲಪ್ಪ ಭೀಮಪ್ಪ, ಗುರುವಿನ ಮ್ಯಾಗ ಅಥವಾ ದೇವರ ಮ್ಯಾಗ ನಾವು ಭಕ್ತಿ ಇಟ್ಟು ಅಂದ್ರೆ ಅದನ್ನು ಬಹಳ ಅಚಲವಾಗಿ ಇಡಬೇಕಪ್ಪ. ನಮಗ ಕಷ್ಟಗಳನ್ನು ಬಂದು ಅಂದ್ರೆ ಸಾಕ್ಷಾತ್ ಅವನ ಬಂದ ನಮ್ಮ ಕಷ್ಟಗಳನ್ನು ಬಗೆಹರಿಸಿ ಹೋಗ್ತಾನಪ್ಪ. ಗುರುವಿನ ಮ್ಯಾಗ ಆಗಲಿ ಪರಮಾತ್ಮನ ಮ್ಯಾಗ ಆಗಲಿ ಅಚಲವಾದ ನಂಬಿಕೆಯನ್ನು ಇಡಬೇಕಪ್ಪ ಭೀಮಪ್ಪ ಅಂಥೇಳಿ ಅದೊಂದು ನಿದರ್ಶನವನ್ನು ಭೀಮಪ್ಪಗೆ ಮಾಡಿಕೊಟ್ರು. ಈ ನಿದರ್ಶನವನ್ನು ಎಲ್ಲ ಶಿಷ್ಯ ಬಳಗ ಕಣತುಂಬಿಕೊಂಡ್ರು. ಭೀಮಪ್ಪಗ ಖುಷಿಯಿಂದ ಕಣ್ಣಾಗಿನ ನೀರು ಗಳಗಳ ಅಂತ ಹೇಳುತ್ತಿದ್ದು. ಎಂತಹ ಅದ್ಭುತ ಪವಾಡವನ್ನು ಸಿದ್ಧಲಿಂಗ ಮಹಾರಾಜರು ಮಾಡಿದ್ರು ಅನ್ನೋದಕ್ಕೆ ಇದೊಂದು ನಿದರ್ಶನ. ನೋಡ್ರಿ, ಇನ್ನೊಂದು ಉತ್ತಮವಾದ ವಿಷಯದ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿಗೆ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೀನಿ. ನಮಸ್ಕಾರ.